ಮಂಡ್ಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಭೂ ವರಾಹ ಸ್ವಾಮಿ ದೇಗುಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗಿನಿಂದ ನಡೆದಂತಹ ಬೆಳವಣಿಗೆಗಳು ಗೊತ್ತೇ ಇದೆ. ಕದನ ವಿರಾಮ ಘೋಷಣೆಯಾಗಿದೆ. ಸಿಎಂ ಹಾಗೆ ಡಿಸಿಎಂ ಮಧ್ಯೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗಿದೆ. ಆದರೆ ಇದೆಲ್ಲದರ ಮಧ್ಯೆ ಬದಲಾವಣೆ ಏನಾಗಿಲ್ಲ ಅಂತಂದ್ರೆ ಅದು ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್. ಹಲವು ದೇಗುಲಗಳಿಗೆ ಕಳೆದ ಒಂದೆರಡು ತಿಂಗಳಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೇವರ ಗದ್ದುಗೆಯನ್ನ ತಮ್ಮ ನಿವಾಸಕ್ಕೂ ಕರೆಸಿಕೊಂಡಿದ್ದಿದೆ. ಮನೆಯಲ್ಲೂ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದ್ರು. ಈಗ ಮಂಡ್ಯದ ಭೂ ವರಾಹ ಸ್ವಾಮಿ ದೇಗುಲ, ಆ ದೇಗುಲದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಅವರ ಜೊತೆಯಾಗಿ ಆಗಮಿಸಿದ್ದಾರೆ ವಿಶೇಷ ಪೂಜೆಯನ್ನ ಸಲ್ಲಿಸೋದಕ್ಕೆ. ಈ ದೇಗುಲ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿದೆ. ಭೂ ವರಾಹ ಸ್ವಾಮಿ ದೇಗುಲ, ಆ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಅವರು ಆಗಮಿಸ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಅವರ ಬೆಂಬಲಿಗರು ಪುಷ್ಪವೃಷ್ಟಿಯನ್ನ ಮಾಡಿ ಅವರನ್ನ ಸ್ವಾಗತಿಸಿದ್ದಾರೆ. ಹೂ ಮಳೆಯನ್ನ ಸುರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ದಾರೆ. ಇನ್ನು ಈ ಭೂ ವರಾಹ ಸ್ವಾಮಿ ದೇಗುಲದಲ್ಲಿ ಮೃತ್ಯುಂಜಯ ಹೋಮ ನಡೀತಾ ಇದೆ. ಆ ಮೃತ್ಯುಂಜಯ ಹೋಮದ ಪೂರ್ಣಾಹುತಿಯಲ್ಲಿ ಭಾಗಿಯಾಗುವುದಕ್ಕೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಮೃತ್ಯುಂಜಯ ಹೋಮದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿರುವಂತಹ ದೇಗುಲ ಇದು. ಭೂ ವರಾಹನಾಥ ದೇಗುಲ. ದೇಗುಲದಲ್ಲಿ ಮೃತ್ಯುಂಜಯ ಹೋಮ ನಡೀತಾ ಇದೆ. ಆ ಮೃತ್ಯುಂಜಯ ಹೋಮದ ಪೂರ್ಣಾಹುತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಿದ್ದಾರೆ. ಈಗಾಗಲೇ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಪತ್ನಿ ಉಷಾ ಅವರ ಸಮೇತರಾಗಿ ಡಿಕೆ ಶಿವಕುಮಾರ್ ಅವರು ದೇಗುಲಕ್ಕೆ ಆಗಮಿಸಿದ್ದಾರೆ. ಹೇಮಾವತಿ ನದಿಯ ತೀರದಲ್ಲಿ ಬರುವಂತಹ ದೇಗುಲ ಇದು. ಭೂ ವರಾಹನಾಥ ದೇಗುಲ. ಡಿಕೆ ಶಿವಕುಮಾರ್ ಅವರ ಈ ದೇಗುಲ ಭೇಟಿ ಕುತೂಹಲವನ್ನಂತೂ ಕೆರಳಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ದೇಗುಲಕ್ಕೆ ಭೇಟಿ ಕೊಡೋದು, ಪೂಜೆಯನ್ನ ಮಾಡಿಸೋದು ಹೊಸದೇನಲ್ಲ. ಈ ಹಿಂದಿನಿಂದಾನು ಅವರ ಧಾರ್ಮಿಕ ನಂಬಿಕೆಯ ಬಗ್ಗೆ ಯಾರು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಅದು ಕುಂಭಮೇಳದಿಂದ ಹಿಡಿದು ಪ್ರತಿ ದೇಗುಲಗಳ ಭೇಟಿಯಲ್ಲಿ ನೀವು ಅದನ್ನ ಗಮನಿಸಿರಬಹುದು. ಡಿಕೆ ಶಿವಕುಮಾರ್ ಅವರು ತಮ್ಮ ಧಾರ್ಮಿಕ ನಂಬಿಕೆಗೆ ಯಾವತ್ತೂ ಬದ್ಧರಾಗಿದ್ದವರು. ಅದನ್ನ ಬಹಳ ಹೆಮ್ಮೆಯಿಂದ ಸ್ವೀಕರಿಸಿದವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆದ್ರೆ ಈ ಕುರ್ಚಿ ಕಿತ್ತಾಟ, ಕುರ್ಚಿ ಕದನ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ ಕಳೆದ ಒಂದೆರಡು ಮೂರು ತಿಂಗಳಲ್ಲಿ ಅದೆಷ್ಟು ದೇವಸ್ಥಾನಗಳನ್ನ ಸುತ್ತಿದ್ದಾರೆ, ಅದೆಷ್ಟು ಹೋಮ ಹವನಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಲೆಕ್ಕಾನೇ ಇಲ್ಲ. ಹಲವು ದೇಗುಲಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಣಿಕ ಇರುವಂತಹ ದೇಗುಲಗಳಿಗೆ ಭೇಟಿಯನ್ನ ಕೊಟ್ಟು ಸಂಕಲ್ಪವನ್ನ ಮಾಡಿದ್ದಾರೆ. ಪೂಜೆ ಪುನಸ್ಕಾರಗಳಲ್ಲಿ ಪತ್ನಿ ಸಮೇತರಾಗಿ ಭಾಗಿಯಾಗಿದ್ದಾರೆ. ಈಗ ಇವತ್ತು ಬೆಳಗ್ಗೆಯಷ್ಟೇ ಕದನ ವಿರಾಮದ ಘೋಷಣೆಯಾಗಿದೆ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿಯಾಗಿದೆ. ಅಟ್ಲೀಸ್ಟ್ ಅಧಿವೇಶನ ಮುಗಿಯೋ ತನಕ ಯಾವುದೇ ರೀತಿಯಾದಂತಹ ಕುರ್ಚಿ ಕಿತ್ತಾಟ ಇರೋದಿಲ್ಲ ಅಂತ ಭಾವಿಸಲಾಗ್ತಾ ಇದೆ. ಆ ಘೋಷಣೆಯನ್ನ ಉಭಯ ನಾಯಕರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಆಮೇಲೆ ಜಂಟಿಯಾಗಿ ಘೋಷಣೆ ಮಾಡಿದ್ದಾರೆ. ಆ ಬೆಳವಣಿಗೆಯ ನಂತರದಲ್ಲಿ ಸಂಜೆ ಆಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿರುವಂತಹ ಕಲ್ಲಹಳ್ಳಿಯಲ್ಲಿರುವಂತಹ ದೇಗುಲಕ್ಕೆ ಆಗಮಿಸಿದ್ದಾರೆ. ಹೋಮ ಹವನಗಳು ನಡೀತಾ ಇದೆ. ಕಲ್ಲಹಳ್ಳಿಯಲ್ಲಿರುವಂತಹ ಭೂ ವರಾಹನಾಥ ಸ್ವಾಮಿ ದೇಗುಲ, ಆ ದೇಗುಲಕ್ಕೆ ಪತ್ನಿ ಉಷಾ ಅವರ ಜೊತೆಗೂಡಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಯಾಗ, ಆ ದೃಶ್ಯಗಳನ್ನಾಗಲೇ ಗಮನಿಸಿದ್ವಿ. ಹೋಮ ಹವನಗಳೆಲ್ಲ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ದೇಗುಲಕ್ಕೆ ಬರ್ತಾ ಇದ್ದ ಹಾಗೆ ಅದ್ದೂರಿಯಾಗಿ ಅವರನ್ನ ಆಹ್ವಾನಿಸಲಾಗಿದೆ, ಸ್ವಾಗತಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಪಡೆ ಜೊತೆಗೆ ಪಕ್ಷದ ಕಾರ್ಯಕರ್ತರು, ದೇಗುಲದ ಭಕ್ತರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಬಹಳ ಬೃಹದಾಕಾರದಲ್ಲಿರುವಂತಹ ದೇಗುಲ ಇದು. ಹೇಮಾವತಿ ನದಿಯ ತೀರದಲ್ಲಿರುವಂತಹ ದೇಗುಲ. ಎಂಟ್ರಿ ಆಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಶಾಲನ್ನ ಹೊದಿಸಿ ಅವರನ್ನ ಬರಮಾಡಿಕೊಂಡಿದ್ದಾರೆ ದೇಗುಲದ ಆಡಳಿತ ಮಂಡಳಿಯವರು.